ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ದೇವನೂರು ಮಹದೇವರವರು ಬರೆದಿರ್ತಕ್ಕಂತಹ ಡಾಂಬರು ಬಂದುದು ಕಥಾ ಭಾಗ 3ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇಲ್ಲಿ 3ನೇ ಭಾಗದಲ್ಲಿ ಯಾವ ವಿಚಾರಗಳಿವೆ ಅಂತ ನಾನು ಮೊದಲಿಗೆ ಹೇಳ್ಬಿಡ್ತೀನಿ. ನೋಡಿ, ಆಲ್ರೆಡಿ ಇಂದಿನ ವಿಚಾರದ ಬಗ್ಗೆ ಹೇಳಿದ್ದೆ. ನೀವು ಯಾವುದೇ ಪ್ರಶ್ನೆಯನ್ನ ಬರಿಬೇಕಾದ್ರೆ ಒಂದು ಲೈನ್ ನೀವು ಆಡ್ ಮಾಡ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಈಗ 10 ಅಂಕದ ಪ್ರಶ್ನೆಯನ್ನ ಬರಿತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ನೋಡಿ, ಪ್ರಸ್ತುತ ಕಥಾ ಭಾಗವನ್ನ ಇಲ್ಲಿ ದೇವನೂರು ಅವರು ಬರೆದಿರ್ತಕ್ಕಂತಹ ದ್ಯಾವನೂರು ಎಂಬಂತಹ ಕಥಾ ಸಂಕಲನದಿಂದ ಆಯ್ದುಕೊಂಡ ಈ ಒಂದು ಕಥಾ ಭಾಗ ಯಾವುದು? ಡಾಂಬರು ಬಂದದ್ದು ಅಂತಕ್ಕಂಥದ್ದನ್ನ ಬರೀಬೇಕು. ಅಥವಾ ಪ್ರಸ್ತುತ ಕಥಾ ಭಾಗವನ್ನ ದ್ಯಾವನೂರು ಎಂಬ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತನಾದ್ರೂ ಬರೆದ್ರೆ ನಿಮ್ಗೆ ಒಳ್ಳೆ ಅಂಕಗಳು ಸಿಗುತ್ತವೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹಾಗಾದ್ರೆ ಈಗ ಚಾವಡಿ ಸನ್ನಿವೇಶ, ಇದು ಪಂಚಾಯಿತಿ ಕಟ್ಟೆಯಲ್ಲಿ ಯಾವೆಲ್ಲ ವಿಚಾರಗಳು ಮಾತಾಡ್ತಾ ಇದ್ದಾರೆ ನೋಡಿ. ಹಳೆ ತಲೆಮಾರುಗಳು, ಹೊಸ ತಲೆಮಾರುಗಳು ಎಲ್ಲರೂ ಕೂಡ ಇಡೀ ಊರು ಈಗ ಪಂಚಾಯಿತಿ ಕಟ್ಟೆಯಲ್ಲಿ ಇದ್ದಾರೆ. ಅಂದ್ರೆ ಊರಲ್ಲಿ ಪಟೇಲರು ಏನ್ ಮಾಡಿದ್ದಾರೆ, ಹಿಂದಿನ ತರಗತಿ ನಾನು ನಾಳೆ ಹೇಳಿದ್ದೀನಿ, ಪಟೇಲರು ಕರೆಸಿದ್ದಾರೆ. ಏನಂತ, ಇಲ್ಲಿ ಇವತ್ತು ಒಂದು ನ್ಯಾಯ ಇದೆ, ಎಲ್ಲರೂ ಕೂಡ ಪಂಚಾಯಿತಿ ಕಟ್ಟೆಗೆ ಬರಬೇಕು ಅಂತ ಹೇಳಿ ಪಟೇಲರು ಡಂಗೂರವನ್ನ ತಮಟೆಯನ್ನ ಹೊಡೆಸಿರ್ತಕ್ಕಂಥದನ್ನ ನಾವು ಗಮನಿಸಿದ್ವಿ. ಈಗ ಎಲ್ಲ ಹೊಸ ತಲೆಮಾರು ಮತ್ತೆ ಹಳೆ ತಲೆಮಾರುಗಳು ಎಲ್ಲರೂ ಕೂಡ ಅಲ್ಲಿ ಸೇರ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಚಾವಡಿ ಒಳಗೆ ಒಂದು ಸನ್ನಿವೇಶ, ಅಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ. ನೋಡಿ, ಒಳಗೆ ಲಾಟೀನು ಇಲ್ಲಿ ಹೊಗೆ, ಇಲ್ಲಿ ಬೆಳಕು ಕುಕ್ಕುತ್ತಿದೆ. ಅಲ್ಲಿ 4-6 ಜನ ಉಂಡಾರಿ ಗುಂಡುಗಳು ನಮಗೆ ಏನೂ ಸಂಬಂಧ ಇಲ್ಲದವರಂತೆ ಯಾಸ ಹಾಕಿ ಮಲಗಿದ್ದಾರೆ. ಇನ್ನು ಕೆಲವರು ಒಬ್ಬೊಬ್ಬರಾಗಿ ಜನ ಕೂಡ್ತಾ ಅಲ್ಲಿ ಗದ್ದಲ ಶುರುವಾಯಿತು. ಮಧ್ಯದಲ್ಲಿ ಪಟೇಲರು ಮತ್ತೆ ಲಾಟಿನ್ ಬೆಳಕು ಕೂಡ ಅವರ ಮುಖಕ್ಕೆ ನೇರವಾಗಿ ಅಲ್ಲಿ ಅವರ ಲಾಟಿನ್ ಬೆಳಕಿನ ಮಧ್ಯದಲ್ಲಿ ಕೂತಿದ್ದಾರೆ. ಜನರ ಮಧ್ಯದಲ್ಲಿ ಅವರ ಮುಖಕ್ಕೆ ನೇರವಾಗಿ ಲಾಟಿನ್ ಬೆಳಕಿರ್ತಕ್ಕಂಥದ್ದು ಅಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಇಲ್ಲಿ ಪಟೇಲರ ಮುಖ ಯಾಕೋ ಬೆವರ್ತಾ ಇರ್ತಕ್ಕಂಥದ್ದು, ಹಣೆಯ ನೆರೆಯಲ್ಲಿ ಎದ್ದು ಮಾಯವಾಗಿವೆ. ಪಟೇಲರು ಯಾವುದೋ ಒಂದು ಗಾಬರಿಯಲ್ಲಿದ್ದಾರೆ. ಇನ್ನೊಂದ್ ಕಡೆ ದೂರದ ಮೂಲೆಯಲ್ಲಿ ಕುಂತವರು ಯಾರಾದರೂ ಬೀಡಿ ಹಚ್ಚಿದಾಗ ಆ ಬೆಳಕು ಅಲ್ಲಿನಲ್ಲಿ ಗುರುತಿಸಬಹುದು ಅಂತಹ ಕಿಕ್ಕಿರಿದು ತುಂಬಿರ್ತಕ್ಕಂತಹ ಜನ ಆ ಪಂಚಾಯಿತಿ ಕಟ್ಟೆಯಲ್ಲಿ, ಪಟೇಲರು ಕರೆದಿರ್ತಕ್ಕಂಥ ಪಂಚಾಯಿತಿಯಲ್ಲಿ ಸುಮಾರು ಇಡೀ ಊರಿನ ಜನ ಕಿಕ್ಕಿರಿದು ತುಂಬಿದ್ದಾರೆ. ಅಲ್ಲಿ ಕೆಲವರು ಮಾತನಾಡ್ತಾ ಇದ್ರೆ, ಸುರು ಮಾಡ್ರಪ್ಪೋ ಅಂತ. ಏನ್ ಸುರು ಮಾಡೋದ್ರಿ, ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂತ ಮಾತನಾಡ್ತಾ ಇದ್ದಾರೆ. ಹೀಗೆ ರಾಜಪ್ಪ ಆಗ ಮಾತನಾಡ್ತಾನೆ, ಏನನ್ನ ಹಂಗಂದ್ರೆ ಅಂತಕ್ಕಂಥದ್ದು. ಅಯ್ಯೋ, ಅರ್ಥ ಆಗಿರ್ತಾ ಇಲ್ಲ, ಇಲ್ಲಿ ಇಲ್ಲಿ ನಮ್ಗೇನ್ ಗೊತ್ತಾಗುತ್ತಪ್ಪ, ನಾವೇ ನಿಮ್ಮಂಗೆ ಶಾಲೆ ಇಲ್ಲಿ ಸ್ಕೂಲ್ ಮಟ್ಟಕ್ಕೆ ಹತ್ತಿದ್ದೀವ, ಅಥವಾ ನಾವೇನು ಓದಿದ್ದೀವ ಅಥವಾ ಕಲ್ತಿರ್ತಕ್ಕಂಥವ್ರ ಅಂತ ಮಾತನಾಡ್ತಕ್ಕಂಥದ್ದು. ಶಾನ್ ಬೋಗ್ರು ಅಲ್ಲಿ ಸುಮ್ಕಿರ್ರಯ್ಯ, ಪಟೇಲ್ರು ಮಾತಾಡ್ತಾರೆ ಅಂತಕ್ಕಂಥದ್ದು. ಪಟೇಲರು ಮಾತಾಡೋದು ಏನಿದೆ ಅಂತ ಹೇಳು ಅಂತಕ್ಕಂಥದ್ದು. ಹಾಗೆ ಕಾಗ್ದ ಬರೆದು ಇಡೀ ಊರಿನ ಮಾನವನ್ನ ತೆಗೆದವರು ನೀವುಗಳೇ, ಎಲ್ಲರಿಗೂ ಗೊತ್ತು ಅಂತ ಈ ಆಧುನಿಕತೆ ಕಂಡಂತಹ ವಿದ್ಯಾವಂತರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು. ಅವರು ಹೌದು ಅಂತ ಒಪ್ಕೊಳ್ತಕ್ಕಂಥದ್ದು, ಹೌದು ನಾವೇನೆ ಅಂತ ಒಪ್ಕೊಳ್ತಕ್ಕಂಥದ್ದು ಹೊಸ ತಲೆಮಾರಿನ ಯುವಕರು. ಹಾಗೇನೆ ಲಕುಮ, ಈಗ ಇಲ್ಲಿ ರಾಜಪ್ಪ, ಶಂಭು, ಮಾಧು ಕಡೆ ಶಾನುಭೋಗರು ನೋಡ್ತಾರೆ, ಹೌದು ಅಂತ ಅವರು ತಲೆ ಅಲ್ಲಾಡಿಸ್ತಕ್ಕಂಥದ್ದು. ಹೊರಗೆ ಎದ್ದವರು ಎದೆಗೆ ಗುದ್ದಂತೆ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ಹೌದಾ ಇವರೇ ಬರೆದಿದ್ದ ಅಂತ ಆಶ್ಚರ್ಯಚಕಿತರಾಗ್ತಾರೆ ಜನ. ಆಗ ಪಟೇಲರು ಆ ಹೊಸ ತಲೆಮಾರಿನ ಯುವಕರನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ಪಟೇಲರು ಒಂದ್ ರೀತಿಲಿ ಪರಂಪರೆಯ ಸಂಕೇತ. ಯಾಕೆಂದ್ರೆ ಇಲ್ಲಿ ಆಧುನಿಕತೆ ಮತ್ತೆ ಪರಂಪರೆಯ ಒಂದು ಸಂಘರ್ಷ ಅನ್ನೋದ್ರ ಕಡೆ ಪಟೇಲರ ಕೆಲಸ ಏನು,
ಈ ರಸ್ತೆ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯವಂದ್ರೆ ಇಲ್ಲಿ ರಸ್ತೆ ಕೆಲಸದ ಜೊತೆಗೆ ದೇವಸ್ಥಾನವನ್ನು ಕೂಡ ಇಲ್ಲಿ ನಾವು ಕಟ್ಟಿಸ್ಬೋದು, ಅದನ್ನು ಕೂಡ ಊರ್ಜಿತಗೊಳಿಸ್ಬೋದು ಅನ್ನುವಂತಹ ಒಂದು ಪರಂಪರೆ. ದೇವಸ್ಥಾನ ಕಟ್ಟಿಸ್ತಕ್ಕಂಥದ್ದು ಪರಂಪರೆಯ ಸಂಕೇತ ಆದ್ರೆ, ಟಾರ್ ಹಾಕಿಸ್ತಕ್ಕಂಥದ್ದು ಆಧುನಿಕತೆಯ ಸಂಕೇತ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಈಗ ಯುವಕರು ಹೌದು ನಾವೇ ಪತ್ರವನ್ನ ಬರ್ದಿದ್ದು ಅಂತಾರೆ, ಒಪ್ಕೊಳ್ತಾ ಇದ್ದಾರೆ. ಆದ್ರೆ ನಾನ್ ಏನ್ ಅನ್ಯಾಯ ಮಾಡ್ದೆ ಅಂತ ನಾನು ಮಾಡಿರ್ತಾರಲ್ಲ, ಏನ್ ಅನ್ಯಾಯವನ್ನ ನೀವು ಕಂಡ್ರಿ ಅಂತ ಮತ್ತೆ ಪಟೇಲರು ಆ ಯುವಕರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಆಗ ಪಟೇಲರ ಮಾತುಗಳು ಒಡೆದು ಕೇಳಿಸುವಷ್ಟು ಯಾರು ತುಟಿಕ್ ಪಿಟಿಕ್ ಎನ್ನುವುದಿಲ್ಲ. ಆದರೆ ರಾಜಪ್ಪ ಹೇಳ್ತಾನೆ, ಯಾವ ಹಣನೋ ಯಾವ್ದಕ್ಕೂ ಉಪಯೋಗಿಸಿದ್ರೆ ಅದು ಒಂದ್ ರೀತಿಯಲ್ಲಿ ಅನ್ಯಾಯ ಅಲ್ವೇ ಅಂತಕ್ಕಂತಹ ಪ್ರಶ್ನೆ ಮಾಡ್ತಕ್ಕಂಥದ್ದು. ಹಾಗೇನೆ ನಿಜದಲ್ಲಿ ಪಟೇಲರು ನಾನ್ ಯಾವ ಇಲ್ಲಿ ಇರೋ ಮಕ್ಕಳಿಗೆ ನಾನು ಈ ಹಣವನ್ನ ನಾನು ತೆಗೆದುಕೊಳ್ಳಿ, ನಾನು ಊರ್ನ ದೇವರ ಕೆಲಸಕ್ಕಾಗಿ ಹಣವನ್ನ ತೆಗೆದುಕೊಂಡೆ ಅಷ್ಟೇನೆ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಮಾಧು ಹೇಳ್ತಾನೆ, ನೀವು ಯಾಕಾರು ಮಾಡಿ ಸ್ವಾಮಿ, ಆದ್ರೆ ಅದಕ್ಕಂತ ಅದ್ರ ದುಡ್ಡು ಅದಕ್ ಮಾತ್ರ ಖರ್ಚು ಮಾಡಿ ಅಂತ ಹೇಳ್ತಕ್ಕಂಥದ್ದು. ಈ ರೀತಿ ಹೊಸ ತಲೆಮಾರು ಮತ್ತೆ ಹಳೆ ತಲೆಮಾರುಗಳ ನಡುವೆ ವಾದ ವಿವಾದಗಳು ಸಂವಾದಗಳು ನಡೀತಾ ಇದ್ದಾವೆ ಪಂಚಾಯಿತಿಯಲ್ಲಿ. ಸರಿ, ಅಲ್ಲಿ ಎಲ್ರು ಜನರುಗಳು ಒಬ್ರಿಗೆ ಅಲ್ಲಿ ತಲಾತಟ್ಟಿಗೆ ಒಬ್ಬೊಬ್ರು ಮಾತನಾಡ್ತಾ ಇದ್ದಾರೆ. ಆಗ ಮಾತನಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಅವ್ರನ್ನ ಯಾಕೆ ಇದ್ ಮಾಡ್ತಿದ್ರೆ, ಸುಮ್ನೆ ಅವ್ರಿಗೆ ಒಂದೆರಡು ಬಡಿಯೋದ್ ಬಿಟ್ಬಿಟ್ಟು ಅಂತ ಮಾತಾಡಿದಾಗ ಅಲ್ಲಿ ಶಂಭು ಅವರ ಅಪ್ಪ ಬಂದ್ರೋ ಬಡಿ ಬಂದ್ರೋ ಒಡಿ ಬಂದ್ರ ನನ್ನ ಮಕ್ಳಿಗೆ ಅಂತ ಮಾತಾಡ್ತಾನೆ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಪಟೇಲ್ರು ಅದೇನ್ರಲ್ಲ ಅಷ್ಟು ದಿಮಾಕ್ನಾಗ್ ಮಾತಾಡ್ತೀರಾ ಅಂತಕ್ಕಂಥದ್ದು. ಈ ತರದ ಮಾತುಗಳು ನಡೀತಾ ಹೋಗ್ತವೆ. ಹಾಗೆ ರಭಸಕ್ಕೆ ಈಗ ಪಟೇಲರು ಕೋಪದಿಂದ ಹೇಳ್ತಾರೆ. ಎದ್ದಂತ ಸಂದರ್ಭದಲ್ಲಿ ಅವರ ತಲೆ ಲಾಟಿನಿಗೆ ತಾಕಿ ಆ ಲಾಟಿನ ಗ್ಲಾಸ್ ಪಳಪಳನೆ ಇಲ್ಲಿ ಒಡೆದೋಗ್ತಕ್ಕಂಥದ್ದು. ಆಗ ಒಡೆದು ಅದು ನೆಲಕ್ಕೆ ಉರಿದಿರ್ತಕ್ಕಂಥದ್ದು. ಲಾಟಿನ್ ಬೆಳಕು ಹಾರಾಡಿ ಕೊನೆಗೆ ಅಲ್ಲಿ ಒಂದು ವಿಚಾರ ಗಮನಿಸ್ಬೇಕು. ಇಲ್ಲಿ ಜೀವ ಹೋಗಿ ಕತ್ತಲು ಅಮೆರಿಕೊಂಡಂತೆ. ಯಾವುದು ಆ ಲಾಟಿನ್ಗೆ ಎಲ್ಲೋ ಒಂದ್ ಕಡೆ ಆ ಕ್ಷಣವೇ ದಬ್ ದುಬ್ ಬೈಗಳಗಳು ತುಂಬಾ ಅಷ್ಟು ಬೇಗ ಚಾವಡಿಯಿಂದ ಕಿತ್ತುಕೊಂಡು ಹೊರಕ್ಕೆ ಬಿಡಲು ಎಲ್ಲರೂ ಅವಣಿಸುತ್ತಿದ್ರು. ಏನೋ ಅಲ್ಲಿ ಗಲಾಟೆ ನಡೀತಾ ಇದೆ, ಎಲ್ರು ಹೊರಟೋಗ್ತಾ ಇದ್ದಾರೆ. ಆಗ ಚಾಣ ಹೊತ್ತು ನಡೆದು ಅಲ್ಲಿಂದ ಆಮೇಲೆ ಎಲ್ಲವೂ ನಿಂತಿ ಹೋಯ್ತು. ಆಗ ಅಟ್ಟಿಯ ಎಲ್ಲಾ ಬಾಗಿಲುಗಳು ಮುಚ್ಚಿಕೊಂಡವು. ಹಾಗಾದ್ರೆ ಈ ಚಾವಡಿಯಲ್ಲಿ ಏನು, ಅಥವಾ ಇಲ್ಲಿ ಯಾರಾದರೂ ವ್ಯಕ್ತಿಗಳ ಕೊಲೆ ನಡೀತಾ, ಅಥವಾ ಯಾವುದಾದರೂ ಜಗಳಗಳು ನಡೀತಾ, ಯಾಕೆ ಇದಕ್ಕಿದ್ದ ಹಾಗೆ ನಿಶಬ್ದ ಆಯಿತು ಇಡೀ ಊರು ಅನ್ನುವಂತಹದ್ದು ನಮಗೆ ಇಲ್ಲಿ ಪ್ರಶ್ನಾತೀತವಾಗಿ ಕಾಣಿಸುತ್ತೆ. ಅದಾದ್ಮೇಲೆ ವಸೂರ ಇಲ್ಲಿ ಹೊಸ ಮಾತು ಅಂತಕ್ಕಂಥದ್ದು. ವಸೂರಿನ ಒಬ್ಬ ವ್ಯಕ್ತಿ ಬಂದು ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾನೆ. ಏನ್ ಹೇಳ್ತಾನೆ, ಇಲ್ಲಿ ಈ ಊರಿನ ಜನ ಏನೋ ಕನಸನ್ನ ಕಾಣ್ಕೊಂಡು ಇವ್ರ ಪಾಡಿಗೆ ಮಲಗಿರ್ತಾರೆ. ಅದೇ ಸಂದರ್ಭಕ್ಕೆ ಆ ರಾತ್ರಿ ಆದ ಕನಸ್ಸು ಕಾಣುತ್ತಾ ಇರಬಹುದು. ಆ ಕನಸ್ಸು ಕೆಡಿಸಲು ಎಂಬಂತೆ ಆಜುಬಾಜಿನ ಊರಿನ ಅಂದ್ರೆ ಪಕ್ಕದ ಊರಿನವನೊಬ್ಬ ಮೊಬ್ಬಿಗೆ ಅಂದ್ರೆ ಬೆಳಗ್ಗೆ ಎದ್ದವನೇ ಬಂದು ಅವನು ಕೆಲವೊಂದು ಮಾತನ್ನ ಹೇಳೋಗ್ತಾನೆ. ಏನ್ ಹೇಳ್ತಾನೆ ವಸೂರಿನ ಒಬ್ಬ ವ್ಯಕ್ತಿ ಅಂದ್ರೆ, ಸ್ವಾಮಿ, ನಾನು ವಸೂರಿನವನು. ನಮ್ಮ ಊರಿನಲ್ಲಿ ಒಬ್ಳು ಇಲ್ಲಿ ಕಲಕೆತ್ತಿ ಹೆಣ್ಣಿದ್ಲು. ಅವಳು ತುಂಡ ಹೈಕಳ ಕೆಡಿಸುತ್ತಾ ಇದ್ದುದು ಹಿಂದಿನಿಂದ ನಡೀತಾ ಬಂದಿತ್ತು. ನಮ್ಮೂರಲ್ಲೊಬ್ಳು ಕಲಕತ್ತಿ ಎಣಿಸಿದ್ಲು. ಅವಳು ತುಂಡ ಹೈಕ್ಳನ್ನ ಎಲ್ಲ ಒಂದ್ ಕಡೆ ಕೆಡಿಸ್ತಾ ಇದ್ಲು. ಹೇಳೋವಷ್ಟು ಹೇಳ್ದೋ ಅವಳಿಗೆ ಅವಳದೇ ಇದು. ಹಾಗೇನೆ ಅವಳಿಗೆ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ಕೊನೆಗೆ ಅಲ್ಲಿ ನ್ಯಾಯಕ್ಕೆ ಕೂಟವನ್ನ ಸೇರಿಸ್ತೋ, ಪಂಚಾಯಿತಿ ಮಾಡ್ದೋ, ಅಲ್ಲೂ ಕೂಡ ಮೈ ತುಂಬಾ ರೋಪ್ ಹಾಕಿದ್ಲು. ಅವಳಿಗೆ ಹುಣಸೆ ಚಬ್ಬೆಯಲ್ಲಿ ಹೊಡೆದು ಹುಟ್ಟು ದಿನ ಕಾಣಿಸ್ಬಿಟ್ರು. ಆಗ ಅಷ್ಟಕ್ಕೂ ಅವಳು ಸುಮ್ನಿರಲಿಲ್ಲ. ಆ ಮುಖವನ್ನ ಎತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಅವಳು ದೂರನ್ನ ಕೊಟ್ಟು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಎಲ್ಲ ಬಿಚ್ಚಿ ಹೇಳಿದ್ಲಂತೆ. ಆಮೇಲೆ ಪೊಲೀಸರ ವ್ಯಾನ್ ಬಂದು ಇದ್ದ ಬದ್ದ ಯಜಮಾನರನ್ನೆಲ್ಲ ಹಿಡ್ಕೊಂಡು ಹೋದ್ರಂತೆ. ಮುಂದೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ.
ಸರಿ, ಈ ಈ ಊರಿನಲ್ಲಿ ನಡೆದಿರ್ತಕ್ಕಂತಹ ಪಂಚಾಯ್ತಿಯಲ್ಲಿ ನಡೆದಿರ್ತಕ್ಕಂತಹ ಗಲಭೆಗೂ, ಅವನಿಲಿರ್ತಕ್ಕಂತಹ ಒಂದು ಗಲಭೆಗೂ ಎಲ್ಲೋ ಒಂದ್ ಕಡೆ ಇಡೀ ಊರಿನ ಜನ ಯೋಚನೆ ಮಾಡ್ತಾ ಇದ್ರೆ ಇದೇನಪ್ಪಾ ಅದೇ ರೀತಿ ನಮ್ಮೂರಿನ ಪಟೇಲರನ್ನ ಯಾರಾದ್ರೂ ಕರ್ಕೊಂಡು ಹೋಗ್ಬಿಡ್ತಾರಾ ಏನು ಇದು ಅಂತ. ಆ ರಾತ್ರಿ ಆದ ಗಲಭೆ ಹೊಸೂರಿನ ಸುದ್ದಿ ಕೂಡ ಊರು ರಂಗು ಪಡೆದಿತ್ತು. ಅಲ್ಲಿಗೇನೆ ಆದದ್ದು ಅಂದುಕೊಂಡದ್ದು ಪಟೇಲರು ಶಾನುಭೋಗರು ಕೂಡ ಅಂತ ಹೇಳ್ತಾರೆ. ಆ ಆ ಮಕ್ಕಳು ಪಾಳೆಗಾರಿಕೆ ಮಾಡ್ತಾ ಇದ್ವು, ಗತಿ ಕಂಡ್ವು. ಹಾಗೇನೆ ಒಬ್ಬ ಅಯ್ಯೋ ಶಿವನೇ, ಇಲ್ಲಿ ಎಲ್ಲೋ ಒಂದ್ ಕಡೆ ಲಕುಮ, ರಾಜಪ್ಪ, ಶಂಭು, ಮಾಧವನ್ನ ಎಲ್ಲೋ ಒಂದ್ ಕಡೆ ಆ ಊರಿನ ಜನ ಏನಾದ್ರೂ ಕೊಲೆಗೈದ್ರ ಅಥವಾ ಪಟೇಲರು ಏನಾದ್ರೂ ಕೊಲೆಯನ್ನ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನ ಇಲ್ಲಿ ಕಾಡುವಂತದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಕಥಾಭಾಗವನ್ನ ಓದಂತ ಸಂದರ್ಭದಲ್ಲಿ. ಯಾಕೆಂದ್ರೆ ಅಲ್ಲಿ ಹೊಸೂರಿನ ವ್ಯಕ್ತಿ ಹೇಳಿರ್ತಕ್ಕಂಥ ವಿಚಾರಕ್ಕೆ ಈ ಊರಿನ ಜನ ಆ ವಿಚಾರವನ್ನ ತಿಳ್ಕೊಂಡು ಒಂದ್ ಕಡೆ ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಹಾಗೇನೆ ಇಷ್ಟೆಲ್ಲ ಆದ್ಮೇಲೆ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಇನ್ನೊಂದು ವಿಚಾರ ನಡೆದಿದೆ. ಗುಂಡಿಗೆ ಟಾರು ರಾತ್ರೋರಾತ್ರಿ ಇರ್ತಕ್ಕಂಥದ್ದು, ಗುಂಡಿಗೆ ಟಾರ್ ಚೆಲ್ಲಿರ್ತಕ್ಕಂಥದ್ದು. ನೋಡಿ, ಅಷ್ಟೇ ಅಲ್ಲ, ಆದದ್ದಕ್ಕೆ ಅಷ್ಟಕ್ಕಷ್ಟೇ ನಿಲ್ಲಲಿಲ್ಲ. ಇಲ್ಲಿ ಚಾವಡಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರ ಅಲ್ಲಿಗೆ ನಿಲ್ಲಲಿಲ್ಲ. ಈಗ ಟಾರಿನ ಡ್ರಮ್ಮುಗಳನ್ನ ಕಾಯಿಸಿ ಊರ ಮುಂದಲು ಇದ್ದದ್ದು ಸರಿಯಷ್ಟೇ. ಆದರೆ ಬೆಳಗ್ಗೆ ನೋಡ್ತಿದ್ದಂಗೆನೆ ಅವು ಟಾರು ಗುಂಡಿಯಲ್ಲಿ, ಒಂದು ದೊಡ್ಡ ಗುಂಡಿಯಲ್ಲಿ ಅವೇನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಕೆಳಗೆ ಬಿದ್ದು ಆ ಟಾರು ಕಪ್ಪನೆ ಅಲ್ಲಿ ಆ ಗುಂಡಿಗೆ ತೊಟ್ಟಿಗ್ತಾ ಇರ್ತಕ್ಕಂಥದ್ದನ್ನ ಅಥವಾ ಗುಂಡಿಗೆ ಕಕ್ಕುತ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ, ಅಥವಾ ಗುಂಡಿಗೆ ಚೆಲ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ಬೋದು. ಹಾಗಾದ್ರೆ ಯಾರು ಊರ ಮುಂದಲಿನಿಂದ ಅಲ್ಲಿಯವರೆಗೂ ತೆಗೆದುಕೊಂಡು ಹೋದರು ಅದೇ ಮಾರ್ಗವಾಗಿ ಇವ್ರು ಹೋಗ್ತಾರೆ. ಹೋದ್ರೆ ಅಲ್ಲಿ ಟಾರ್ ಎಲ್ಲವೂ ಒಂದು ದೊಡ್ಡ ಗುಂಡಿಯಲ್ಲಿ ಕಕ್ಕುತ್ತಾ ಬಿದ್ದಿವೆ, ಟಾರಿನ ಡ್ರಮ್ಮುಗಳು. ಪಟೇಲರ ಬಾಯಲ್ಲೂ ಮಾತಿಲ್ಲ. ಒಬ್ಬರಿಗೆ ನೀವು ಅಂದಿದ್ರೆ ನನ್ನ ಮಕ್ಳಿಗೆ ಒಂದು ಗತಿ ಕಾಣಿಸ್ಬಿಡ್ತಿದ್ದೆ ಅಂತಕ್ಕಂಥ ವಿಚಾರಗಳು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಪಟೇಲರದೇ ವಿಚಾರ ಏನೋ ಕೈವಾಡ ಇರಬಹುದು ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಮಕ್ಕಳಿಗೆ ಆ ರಾತ್ರಿನೇ ಹುಟ್ಟಿದಿನ ಕಾಣಿಸ್ಬಿಡ್ತೀನಿ ಅಂತ ಇನ್ಯಾರ ವ್ಯಕ್ತಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಪಟೇಲರು ಅದಕ್ಕೂ ಅವಡುಗಚ್ಚಿ ಅವ್ರ ಪಾಡ್ಗೋಡು ಅಲ್ಲಿ ಕಚ್ಕೊಂಡು ಸುಮ್ನೆ ಇದ್ದಾರೆ. ಹಾಗೆ ಇಷ್ಟೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಪೊಲೀಸ್ ಸ್ಟೇಷನ್ನಿಗೆ ಅಲ್ಲಿಂದಲೇ ಹಾಗೆ ಹೋದ್ರು ಪಟೇಲ್ರು. ಬಂದದ್ದು ಸಂಜೆಯಲ್ಲ, ನಾಳೆ ಮೊಬ್ಬಿಗೆ ಪೊಲೀಸಿನವರು ಬಂದು ಮಾಜರು ಇಲ್ಲಿ ಮಾಡಿಕೊಂಡು ಹೋಗುವರೆಂದು. ಮುಂದಿನ ಕತೆ ಹೇಗಾಗುವುದೋ ಯಾರಿಗೂ ತಿಳಿಯದು. ನೋಡಿ, ಹಾಗಾದ್ರೆ ಇದೆಲ್ಲಾ ಕಾರಣ ಎಲ್ಲೋ ಒಂದ್ ಕಡೆ ಪಟೇಲರು ಈ ವ್ಯಕ್ತಿಗಳನ್ನ, ಅಂದ್ರೆ ಆಧುನಿಕತೆಯ ಅಥವಾ ಅಕ್ಷರವನ್ನ ಕಲಿತಂತಹ ಯುವಕರನ್ನ ಎಲ್ಲೋ ಒಂದ್ ಕಡೆ ಪಟೇಲರು ಏನ್ ಮಾಡಿದ್ರು ಅನ್ನೋದೇ ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಈ ವಿಚಾರ ಒಂದ್ ಕಡೆ ಪಟೇಲರು ಅವ್ರನ್ನ ಕೊಲೆ ಮಾಡಿದ್ದಾರ ಅಥವಾ ಊರಿನ ಜನ ಏನಾದ್ರೂ ಅವ್ರಿಗೆ ತೊಂದರೆಯನ್ನ ಕೊಟ್ರ ಅನ್ನೋದು ಇಲ್ಲಿ ಪ್ರಶ್ನಾತೀತವಾಗಿ ಉಳಿತಕ್ಕಂಥದ್ದು. ಅದೆಲ್ಲ ಆದ್ಮೇಲೆ ಇಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ನೋಡಿ, ಇಲ್ಲಿ ನಮಗೊಂದು ಪ್ರಶ್ನೆ ಕೇಳ್ಬೋದು. ರಂಗಪ್ಪನ ಐದ ಟಾರುಗುಂಡಿಯಲ್ಲಿ ಅಂತ, ರಂಗಪ್ಪನ ಐದ ಟಾರುಗುಂಡಿಯಲ್ಲಿ, ಅಥವಾ ಶಾಲೆಗೆ ಹೋದವನು ಬರಲೇ ಇಲ್ಲ ಅಂತಕ್ಕಂಥದ್ದು, ಇಲ್ಲಿ ಪಳ್ಳಿಗೆ ಹೋದವ ಬರಲಿಲ್ಲ ಅಂತಕ್ಕಂತಹ ಒಂದು ವಿಚಾರ. ಈ ರಂಗಪ್ಪನ ಮಗ ಏನ್ ಮಾಡಿದಾನೆ, ಬೆಳಗ್ಗೆ ಎದ್ದು ಶಾಲೆಗೆ ಹೋದನು ಬಂದಿಲ್ಲ. ಈ ರಂಗಪ್ಪ ಏನ್ ಮಾಡ್ತಾನೆ, ಹೋಗಿ ಶಾಲೆಯ ಮೇಷ್ಟ್ರನ್ ಕೇಳ್ತಾನೆ. ಅವರು ಕೂಡ ಇಲ್ಲ, ಮನೆ ಕಡೆನೆ ಹೋದ ಅಂತಕ್ಕಂಥದ್ದು. ಯಾರು ಕೇಳಿದ್ರು ಅಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಅಟ್ಟಿಯ ಬಾಗಿಲುಗಳು ಮುಚ್ಚಿವೆ. ಆದ್ರೆ ಒಳಗೆ ತುಂಬಾ ಕತ್ತಲಾಗ್ತಾ ಇದೆ. ಕತ್ತಲಾದ್ರೂ ಕೂಡ ಮಗನ ಸುಳಿವಿಲ್ಲ. ರಂಗಪ್ಪ ಒಂದು ನರಪಿಳ್ಳೆಯೂ ಸುಳಿವಿಲ್ಲದ ಕಾರಣ ರಂಗಪ್ಪ ಏನ್ ಮಾಡ್ತಾನೆ, ಐದನನ್ನ ಇಲ್ಲಿ ಲಾಟಿನೆಲ್ಲ ತೆಗೆದುಕೊಂಡು ಅಟ್ಟಿ ಹುಡುಕ್ತಾ ಇದ್ದಾನೆ. ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಆಮೇಲೆ ಅವನ ಗೆಣೆಕಾರರು, ಅಂದ್ರೆ ಅವನ ಜೊತೆಗಾರರು ಅಥವಾ ಅವನ ಗೆಳೆಯರು, ಅವನ ಸ್ನೇಹಿತರನ್ನ ಕೇಳಿ ಆಯ್ತು, ಎಲ್ಲೂ ಇಲ್ಲ. ಯಾವ ಕೇರಿ ಬೀದಿಯೂ ಬಿಡಲಿಲ್ಲ. ಹಿಂಗೆ ಎಷ್ಟೊತ್ತು ಆಯ್ತು. ಆದ್ರೆ ಆ ಐದನ ಅವ್ವ ಹಾಳು ಅವಳ ಹಳು ಸದ್ದಿಲ್ಲದಂತೆ ಊರಲ್ಲಿ ರಾಗವಾಗಿ ಸದ್ದಾಗಿತ್ತು. ಅವ್ರ ತಾಯಿ ಒಂದೇ ಸಮ ಬಡ್ಕೊಳ್ತಾ ಇದ್ದಾಳೆ. ರಂಗಪ್ಪ ತನ್ನ ಮಗನನ್ನ ಹುಡುಕ್ತಾ ಇದ್ದಾನೆ. ಅಷ್ಟರಲ್ಲಿ ಪೊಲೀಸರು ಮಹಜರಿಗೆ ಬಂದಿದ್ದಾರೆ. ಇಲ್ಲಿ
ಯಾಕಂದ್ರೆ ಇಲ್ಲಿ ಯಾರೋ ವ್ಯಕ್ತಿಗಳು ಸತ್ತಿರಬಹುದು. ಅದಕ್ಕೆ ಆ ವ್ಯಕ್ತಿಗಳು ಇಲ್ಲಿ ಏನ್ ಮಾಡಿದ್ರು, ಆ ವ್ಯಕ್ತಿಗಳ ಹೆಣಗಳನ್ನ ಮಹಜರು ಮಾಡೋದಕ್ಕೆ ಬಂದಿರ್ತಕ್ಕಂಥದ್ದು. ಹಾಗಾದ್ರೆ ಈ ಯುವಕರು ಸತ್ತಿದ್ದಾರಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಆದ್ರೆ ಮೊಬ್ಬಿಗೆಯ ಪೊಲೀಸ್ ವ್ಯಾನು ಕಷ್ಟಪಟ್ಟುಕೊಂಡು ಊರ ಮುಂದು ಬಂದು ನಿಂತಿತ್ತು. ನೋಡ ಬಂದವನಿಗೆ ಪಟೇಲರ ಇಲ್ಲಿ ಪಟೇಲರನ್ನ ಕರೆತರುವಂತೆ ಇನ್ಸ್ಪೆಕ್ಟರ್ ಹೇಳ್ರೆ, ಹೋಗ್ರಿ ನೀವು ಪಟೇಲರ್ ಕರ್ಕೊಂಡ್ ಬಂದ್ರಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಕರ್ಕೊಂಡ್ ಬರ್ತಾನೆ. ಪಟೇಲರು ದಡಬಡಾಯಿಸಿಕೊಂಡು ಬಂದು ನಿಂತರು. ಎಲ್ಲರೂ ಊರಾಚೆಗಿನ ಟಾರು ಗುಂಡಿಯ ಹತ್ರ ಬರ್ತಾ ಇದಾರೆ. ಊರಾಚೆಗಿನ ಟಾರು ಗುಂಡಿಯ ಬಳಿ ಬರ್ತಾ ಇದಾರೆ. ಆದ್ರೆ ನೋಡಿದ ಕ್ಷಣ ಗಕ್ಕನೆ ನಿಂತು ಬಿಟ್ಟರು. ಅಲ್ಲಿ ರಂಗಪ್ಪನ 5ನ ಕಾಲುಗಳು ಗುಂಡಿಗೆ ಹಿಡಿದಿದ್ದಂತಹ ಟಾರು ಹಿಡಿದಿತ್ತು. ಆ ರಂಗಪ್ಪನ ಮಗುವಿನ ಕಾಲುಗಳಿಗೆ ಇಲ್ಲೊಂದ್ ಕಡೆ ಟಾರು ಹಿಡಿದಿತ್ತು. 2 ಕೈಗಳಿಗೆ ಟಾರು ಡ್ರಮ್ಮು ಕಚ್ಚಿಕೊಂಡಿತ್ತು. ಮೈ ಕೈ ಬಾಯಿ ಮುಖವೆಲ್ಲ ಅನ್ನದೆ ಟಾರು ಆಗಿತ್ತು. ಇಡೀ ಶರೀರ ಟಾರಿನಮಯವಾಗಿತ್ತು ರಂಗಪ್ಪನ ಮಗುವಿಗೆ. ಆದ್ರೆ ಇನ್ನೊಂದ್ ಕಡೆ ಮತ್ತೆ ಹತ್ತಿರದಿಂದ ನೋಡಿದರೆ ಆ 5ನ ಮೈಯೊಳಗೆ ಇನ್ನೂ ಕೂಡ ಜೀವ ಇಲ್ಲಿ ಎಲ್ಲ ಒಂದ್ ಕಡೆ ಆಡುತ್ತಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಒಟ್ಟಾರೆಯಾಗಿ ನಾವು ಈ ಒಂದು ಕಥಾಭಾಗವನ್ನ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಪ್ರಶ್ನೆಗಳು ಕೇವಲ ಪ್ರಶ್ನೆಯಾಗಿ ಉಳಿದು ಬಿಡುವಂತಹ ಅಥವಾ ಹಳ್ಳಿಯ ಆತಂಕವನ್ನ ಇನ್ನಷ್ಟು ಹೆಚ್ಚಿಸುವಂತಹ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು ಈ ಕಥಾಭಾಗವನ್ನ ಓದಿದಂತಹ ಒಂದು ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಹಾಗಾಗಿ ನಾನು ಆಲ್ರೆಡಿ ಇಲ್ಲಿ ಪ್ರಮುಖ ಅಂಶಗಳನ್ನ ಹೇಳಿದ್ದೀನಿ. ಒಟ್ಟಾರೆಯಾಗಿ ನೋಡಿ, ಆಧುನಿಕತೆ ಮತ್ತೆ ಪರಂಪರೆಗಳ ನಡುವೆ ನಡೀತಕ್ಕಂತಹ ಹೊಸ ತಲೆಮಾರು ಮತ್ತೆ ಹಳೆ ತಲೆಮಾರಿನ ವಿಚಾರಗಳಾಗಿರ್ಬೋದು, ಹಾಗೇನೆ ಆಧುನಿಕತೆಯ ಪ್ರವೇಶದಿಂದ ಹಳ್ಳಿಯ ಬದುಕಿನಲ್ಲಿ ಉಂಟಾದಂತಹ ತಲ್ಲಣಗಳು, ದೇವಸ್ಥಾನ ಮುಖ್ಯವೆಂದು ಭಾವಿಸುವಂತಹ ಹಳೆಯ ತಲೆಮಾರು ಮತ್ತು ರಸ್ತೆ ಮುಖ್ಯವೆಂದು ಭಾವಿಸುವಂತಹ ಹೊಸ ತಲೆಮಾರು. ಹಾಗೆ ಇನ್ನೊಂದ್ ಕಡೆ ನಾವು ಇಲ್ಲಿ ಹಳೆ ತಲೆಮಾರುಗಳು ಪರಂಪರೆಯನ್ನ ಇಲ್ಲಿ ಕಾಪಾಡ್ಕೊಳ್ತಾ ಇದ್ರೆ, ಇಲ್ಲಿ ಆ ಹೊಸ ತಲೆಮಾರುಗಳು ಆಧುನಿಕತೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ 2ರ ಸಂಘರ್ಷವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನ ಒಟ್ಟಾರೆ ಈ ಕತೆ ಹೇಳುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ಶುಭವಾಗ್ಲಿ.